ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯ ಗೊಂದಲ ಗಲಾಟೆಯಲ್ಲಿ ತಣ್ಣಗಾಗಿದ್ದ ಸಿಎಂ ಚೇರ್ ವಾರ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಒಂದು ಕಡೆ ಆದರೆ, ನಾಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಅವರ ಭೇಟಿಯ ಪೂರ್ವದಲ್ಲಿ ಇವರಿಬ್ಬರ ಭೇಟಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನೇನು ಆಗಿದೆ, ವೆರಿ ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬನ್ನಿ. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ. ನಾಳೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಹತ್ವದ ಸಭೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇಷ್ಟು ದಿನ ಕೋಗಿಲು ಲೇಔಟ್ ಕಿತ್ತಾಟದ ನಡುವೆ ತಣ್ಣಗಾಗಿದ್ದ ಅಧಿಕಾರ ಹಸ್ತಾಂತರ ಫೈಟ್ಗೆ ಮತ್ತೆ ಮರುಜೀವ ಬಂದಿದೆ. ದೇವರಾಜ್ ಅರಸು ದಾಖಲೆ ಪುಡಿಗಟ್ಟಿ 5 ವರ್ಷ ಸಿಎಂ ಚೇರ್ ನನ್ನದೇ ಎಂದು ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ, ಅತ ರಾಹುಲ್ ಗಾಂಧಿಯ ದರ್ಶನ ಭಾಗ್ಯವಿಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಪರದಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಶಿವಕುಮಾರ್. ಇಂದು ಮುಂಜಾನೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆಶಿ ಖರ್ಗೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯಗಾಗಿ ಕಾದು ಕಾದು ಸುಸ್ತಾದ ನಾಯಕರು ಸುಮಾರು 1 ತಾಸು ಗಹನ ಚರ್ಚೆ ಮಾಡಿದ್ರು. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರುವ ಪವರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ನಮಗೆ ಅವಶ್ಯಕತೆ ಇದ್ದಾಗ ದೆಹಲಿಗೆ ಸಿಎಂ ಡಿಸಿಎಂ ರನ್ನ ಕರೆಯುತ್ತೇವೆ ಎಂದು ನಾಯಕತ್ವ ಬದಲಾವಣೆ ಬಗ್ಗೆ ಒಂದೇ ಲೈನ್ನಲ್ಲಿ ಉತ್ತರ ನೀಡಿದ್ರು. ಸಂಕ್ರಾಂತಿಯ ಮಾರನೇ ದಿನವೇ ದೆಹಲಿಗೆ ಡಿಕೆಶಿ. ರಾಹುಲ್ ಭೇಟಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರೋ ಡಿಕೆಶಿಗೆ ಕೊನೆಗೂ ರಾಹುಲ್ ದರ್ಶನ ಭಾಗ್ಯ ಲಭಿಸಲಿದೆ. ಅಸ್ಸಾಂ ಚುನಾವಣೆಯ ಹೊಣೆಯನ್ನ ಹೆಗಲೇರಿಸಿಕೊಂಡಿರುವ ಡಿಕೆ ಸಂಕ್ರಾಂತಿ ಮುಗಿದ ಮಾರನೇ ದಿನವೇ ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ. ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲಿದ್ದು, ಈ ವೇಳೆ ರಾಹುಲ್ ಜೊತೆ ಕರ್ನಾಟಕದ ವಿಚಾರವಾಗಿಯೂ ಚರ್ಚೆ ಮಾಡೋ ಹುಮ್ಮಸ್ಸಿನಲ್ಲಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಲಿರೋ ಸಿಎಂ. ರಾಹುಲ್ ದರ್ಶನಕ್ಕೆ ಡಿಕೆಶಿ ಸಂಕ್ರಾಂತಿವರೆಗೂ ಕಾಯ್ತಿದ್ರೆ, ನಾಳೆಯೇ ಸಿಎಂಗೆ ರಾಹುಲ್ ಭೇಟಿಯ ಅವಕಾಶ ಲಭಿಸಿದೆ. ಹೌದು, ರಾಹುಲ್ ಗಾಂಧಿ ನಾಳೆ ವಯನಾಡಿಗೆ ವಿಸಿಟ್ ನೀಡಲಿದ್ದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ರಾಹುಲ್ ರನ್ನ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದು, ಇಬ್ಬರು ನಾಯಕರ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಸಂಕ್ರಾಂತಿಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ. ಆದರೆ ಅದು ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಸರ್ಜರಿಯೋ ಅನ್ನೋ ಅಸ್ಪಷ್ಟತೆಯಿಂದ ಶಾಸಕರು ಸಚಿವರು ಕನ್ಫ್ಯೂಸ್ ಆಗಿದ್ದಾರೆ. ಯಾವುದಕ್ಕೂ ನನಗೊಂದು ಇರಲಿ ಎಂದು ಹಿರಿಯ ಶಾಸಕರು ಮಂತ್ರಿಗಿರಿ ಮೇಲೊಂದು ಟವೆಲ್ ಬಿಸಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಲೇಔಟ್ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯ ಗೊಂದಲ ಗಲಾಟೆಯಲ್ಲಿ ತಣ್ಣಗಾಗಿದ್ದ ಸಿಎಂ ಚೇರ್ ವಾರ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಒಂದು ಕಡೆ ಆದರೆ, ನಾಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಅವರ ಭೇಟಿಯ ಪೂರ್ವದಲ್ಲಿ ಇವರಿಬ್ಬರ ಭೇಟಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನೇನು ಆಗಿದೆ, ವೆರಿ ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬನ್ನಿ. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ. ನಾಳೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಹತ್ವದ ಸಭೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇಷ್ಟು ದಿನ ಕೋಗಿಲು ಲೇಔಟ್ ಕಿತ್ತಾಟದ ನಡುವೆ ತಣ್ಣಗಾಗಿದ್ದ ಅಧಿಕಾರ ಹಸ್ತಾಂತರ ಫೈಟ್ಗೆ ಮತ್ತೆ ಮರುಜೀವ ಬಂದಿದೆ. ದೇವರಾಜ್ ಅರಸು ದಾಖಲೆ ಪುಡಿಗಟ್ಟಿ 5 ವರ್ಷ ಸಿಎಂ ಚೇರ್ ನನ್ನದೇ ಎಂದು ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ, ಅತ ರಾಹುಲ್ ಗಾಂಧಿಯ ದರ್ಶನ ಭಾಗ್ಯವಿಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಪರದಾಡ್ತಿದ್ದಾರೆ.
ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಶಿವಕುಮಾರ್. ಇಂದು ಮುಂಜಾನೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆಶಿ ಖರ್ಗೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯಗಾಗಿ ಕಾದು ಕಾದು ಸುಸ್ತಾದ ನಾಯಕರು ಸುಮಾರು 1 ತಾಸು ಗಹನ ಚರ್ಚೆ ಮಾಡಿದ್ರು. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರುವ ಪವರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ನಮಗೆ ಅವಶ್ಯಕತೆ ಇದ್ದಾಗ ದೆಹಲಿಗೆ ಸಿಎಂ ಡಿಸಿಎಂರನ್ನ ಕರೆಯುತ್ತೇವೆ ಎಂದು ನಾಯಕತ್ವ ಬದಲಾವಣೆ ಬಗ್ಗೆ ಒಂದೇ ಲೈನ್ನಲ್ಲಿ ಉತ್ತರ ನೀಡಿದ್ರು. ಸಂಕ್ರಾಂತಿಯ ಮಾರನೇ ದಿನವೇ ದೆಹಲಿಗೆ ಡಿಕೆಶಿ. ರಾಹುಲ್ ಭೇಟಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರೋ ಡಿಕೆಶಿಗೆ ಕೊನೆಗೂ ರಾಹುಲ್ ದರ್ಶನ ಭಾಗ್ಯ ಲಭಿಸಲಿದೆ. ಅಸ್ಸಾಂ ಚುನಾವಣೆಯ ಹೊಣೆಯನ್ನ ಹೆಗಲೇರಿಸಿಕೊಂಡಿರುವ ಡಿಕೆ ಸಂಕ್ರಾಂತಿ ಮುಗಿದ ಮಾರನೇ ದಿನವೇ ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ. ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲಿದ್ದು, ಈ ವೇಳೆ ರಾಹುಲ್ ಜೊತೆ ಕರ್ನಾಟಕದ ವಿಚಾರವಾಗಿಯೂ ಚರ್ಚೆ ಮಾಡೋ ಹುಮ್ಮಸ್ಸಿನಲ್ಲಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಲಿರೋ ಸಿಎಂ. ರಾಹುಲ್ ದರ್ಶನಕ್ಕೆ ಡಿಕೆಶಿ ಸಂಕ್ರಾಂತಿವರೆಗೂ ಕಾಯ್ತಿದ್ರೆ ನಾಳೆಯೇ ಸಿಎಂಗೆ ರಾಹುಲ್ ಭೇಟಿಯ ಅವಕಾಶ ಲಭಿಸಿದೆ. ಹೌದು, ರಾಹುಲ್ ಗಾಂಧಿ ನಾಳೆ ವಯನಾಡಿಗೆ ವಿಸಿಟ್ ನೀಡಲಿದ್ದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ರಾಹುಲ್ರನ್ನ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದು, ಇಬ್ಬರು ನಾಯಕರ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಸಂಕ್ರಾಂತಿಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ. ಆದರೆ ಅದು ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಸರ್ಜರಿಯೋ ಅನ್ನೋ ಅಸ್ಪಷ್ಟತೆಯಿಂದ ಶಾಸಕರು ಸಚಿವರು ಕನ್ಫ್ಯೂಸ್ ಆಗಿದ್ದಾರೆ. ಯಾವುದಕ್ಕೂ ನನಗೊಂದು ಇರಲಿ ಎಂದು ಹಿರಿಯ ಶಾಸಕರು ಮಂತ್ರಿಗಿರಿ ಮೇಲೊಂದು ಟವೆಲ್ ಬಿಸಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಲೇಔಟ್ ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆಯ ಗೊಂದಲ ಗಲಾಟೆಯಲ್ಲಿ ತಣ್ಣಗಾಗಿದ್ದ ಸಿಎಂ ಚೇರ್ ವಾರ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಖರ್ಗೆ ಅವರನ್ನ ಡಿಕೆ ಶಿವಕುಮಾರ್ ಅವರು 1 ಗಂಟೆಗೂ ಹೆಚ್ಚು ಕಾಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಯಾವ ಕಾರಣಕ್ಕೆ ಅನ್ನೋದು ಒಂದು ಕಡೆ ಆದರೆ, ನಾಳೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರು ಮುಖಾಮುಖಿ ಆಗ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ. ಅವರ ಭೇಟಿಯ ಪೂರ್ವದಲ್ಲಿ ಇವರಿಬ್ಬರ ಭೇಟಿ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ಏನೇನು ಆಗಿದೆ, ವೆರಿ ಸ್ಪೆಷಲ್ ರಿಪೋರ್ಟ್ ನೋಡ್ಕೊಂಬನ್ನಿ. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಕ್ರಾಂತಿ. ನಾಳೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಹತ್ವದ ಸಭೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಇಷ್ಟು ದಿನ ಕೋಗಿಲು ಲೇಔಟ್ ಕಿತ್ತಾಟದ ನಡುವೆ ತಣ್ಣಗಾಗಿದ್ದ ಅಧಿಕಾರ ಹಸ್ತಾಂತರ ಫೈಟ್ಗೆ ಮತ್ತೆ ಮರುಜೀವ ಬಂದಿದೆ. ದೇವರಾಜ್ ಅರಸು ದಾಖಲೆ ಪುಡಿಗಟ್ಟಿ 5 ವರ್ಷ ಸಿಎಂ ಚೇರ್ ನನ್ನದೇ ಎಂದು ಸಿದ್ದರಾಮಯ್ಯ ಗುಟುರು ಹಾಕಿದ್ರೆ, ಅತ ರಾಹುಲ್ ಗಾಂಧಿಯ ದರ್ಶನ ಭಾಗ್ಯವಿಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಪರದಾಡ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಯಾದ ಶಿವಕುಮಾರ್. ಇಂದು ಮುಂಜಾನೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಸಿಎಂ ಡಿಕೆಶಿ ಖರ್ಗೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯಗಾಗಿ ಕಾದು ಕಾದು ಸುಸ್ತಾದ ನಾಯಕರು ಸುಮಾರು 1 ತಾಸು ಗಹನ ಚರ್ಚೆ ಮಾಡಿದ್ರು. ಇನ್ನು ರಾಜ್ಯದಲ್ಲಿ ನಡೆಯುತ್ತಿರುವ ಪವರ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ, ನಮಗೆ ಅವಶ್ಯಕತೆ ಇದ್ದಾಗ ದೆಹಲಿಗೆ ಸಿಎಂ ಡಿಸಿಎಂರನ್ನ ಕರೆಯುತ್ತೇವೆ ಎಂದು ನಾಯಕತ್ವ ಬದಲಾವಣೆ ಬಗ್ಗೆ ಒಂದೇ ಲೈನ್ನಲ್ಲಿ ಉತ್ತರ ನೀಡಿದ್ರು. ಸಂಕ್ರಾಂತಿಯ ಮಾರನೇ ದಿನವೇ ದೆಹಲಿಗೆ ಡಿಕೆಶಿ. ರಾಹುಲ್ ಭೇಟಿಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿರೋ ಡಿಕೆಶಿಗೆ ಕೊನೆಗೂ ರಾಹುಲ್ ದರ್ಶನ ಭಾಗ್ಯ ಲಭಿಸಲಿದೆ. ಅಸ್ಸಾಂ ಚುನಾವಣೆಯ ಹೊಣೆಯನ್ನ ಹೆಗಲೇರಿಸಿಕೊಂಡಿರುವ ಡಿಕೆ ಸಂಕ್ರಾಂತಿ ಮುಗಿದ ಮಾರನೇ ದಿನವೇ ದೆಹಲಿಗೆ ಫ್ಲೈಟ್ ಹತ್ತಲಿದ್ದಾರೆ. ಅಸ್ಸಾಂ ಚುನಾವಣೆಗೆ ಸಂಬಂಧಿಸಿದ ಸಭೆಯಲ್ಲಿ ಭಾಗಿಯಾಗಲಿದ್ದು, ಈ ವೇಳೆ ರಾಹುಲ್ ಜೊತೆ ಕರ್ನಾಟಕದ ವಿಚಾರವಾಗಿಯೂ ಚರ್ಚೆ ಮಾಡೋ ಹುಮ್ಮಸ್ಸಿನಲ್ಲಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಭೇಟಿಯಾಗಲಿರೋ ಸಿಎಂ.
ರಾಹುಲ್ ದರ್ಶನಕ್ಕೆ ಡಿಕೆಶಿ ಸಂಕ್ರಾಂತಿವರೆಗೂ ಕಾಯ್ತಿದ್ರೆ ನಾಳೆಯೇ ಸಿಎಂಗೆ ರಾಹುಲ್ ಭೇಟಿಯ ಅವಕಾಶ ಲಭಿಸಿದೆ. ಹೌದು, ರಾಹುಲ್ ಗಾಂಧಿ ನಾಳೆ ವಯನಾಡಿಗೆ ವಿಸಿಟ್ ನೀಡಲಿದ್ದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಈ ವೇಳೆ ರಾಹುಲ್ರನ್ನ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದು ಇಬ್ಬರು ನಾಯಕರ ಭೇಟಿ ತೀವ್ರ ಕುತೂಹಲ ಮೂಡಿಸಿದೆ. ಸಂಕ್ರಾಂತಿಯ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಗಾಳಿ ಬೀಸೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದೆ. ಆದರೆ ಅದು ಅಧಿಕಾರ ಹಸ್ತಾಂತರವೋ ಇಲ್ಲ ಸಂಪುಟ ಸರ್ಜರಿಯೋ ಅನ್ನೋ ಅಸ್ಪಷ್ಟತೆಯಿಂದ ಶಾಸಕರು ಸಚಿವರು ಕನ್ಫ್ಯೂಸ್ ಆಗಿದ್ದಾರೆ. ಯಾವುದಕ್ಕೂ ನನಗೊಂದು ಇರಲಿ ಎಂದು ಹಿರಿಯ ಶಾಸಕರು ಮಂತ್ರಿಗಿರಿ ಮೇಲೊಂದು ಟವೆಲ್ ಬಿಸಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.